ಪ್ರಥಮ PUC ಕನ್ನಡದ ಅರ್ಧವಾರ್ಷಿಕ ಪರೀಕ್ಷೆ 2023ಕ್ಕಾಗಿ ಹಿಂದಿನ ವರ್ಷದಲ್ಲಿ ಆಗಿರತಕ್ಕಂಥ ಕನ್ನಡದ ಅರ್ಧವಾರ್ಷಿಕ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ನಾವು ಫಸ್ಟ್ PUC ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನು ನೋಡ್ಬೋದು. ಇನ್ನು ಯಾವ ವಿಷಯದ ನಿಮಗೆ ಅರ್ಧವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮುಂದೆ ಹಾಕ್ತೀವಿ. ಸೊ ಇಲ್ಲಿ ಅವಿಭಾಗದಲ್ಲಿ ಈ ಸಾಲಿನಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಬರ್ತವೆ, ಬಟ್ ಇದೇ ಬೇಸಲ್ಲಿ ಬರ್ತವೆ. ಸೊ ಇವುಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸೊ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಯಾವೆಲ್ಲ ಪ್ರಶ್ನೆ ಕೇಳಿದ್ರಂದರೆ ಅಂಗಾಧಿಪತಿ ಯಾರು, ಅಕ್ಕನ ವಚನಗಳ ಅಂಕಿತ ಯಾವುದು, ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು, ಅಖಂಡ ಕರ್ನಾಟಕವನ್ನು ಹರಸುತ್ತಿರುವವನು ಯಾರು, ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ, ಜ್ಯೋತಿಷ್ಯದ ಉಗಮವು ಎಲ್ಲಿ ಕಂಡು ಬರುತ್ತದೆ, ಗೌತಮಿ ಜನಿಸಿದ್ದು ಎಲ್ಲಿ, ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ, ರಾಜಕುಮಾರಿಗೆ ಬಂದ ರೋಗ ಯಾವುದು, ಕತ್ತಲೆಯ ನಿಜ ಜನಕನು ಯಾರು. ಇನ್ನು 2-3 ವಾಕ್ಯಗಳಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳಿದರೆ ನೋಡೋಣ. ಇವು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ತನು ಮನಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು, ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು, ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿವೆ, ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಗೆ ಒಳಗಾಗಬಾರದು. ಇನ್ನು 2-3 ವಾಕ್ಯಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಗದ್ಯ ಭಾಗದ್ದು. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮನಿಗೆ ಹೇಳಿದ ಮಾತುಗಳೇನು, ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ, ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ದರು, ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು. ಮುಂದಿನ ಒಂದು ಪ್ರಶ್ನೆಗಳನ್ನು ಸಹಿತ 2-3 ವಾಕ್ಯಗಳಲ್ಲಿ ಬರೀಬೇಕು, ಯಾವುದಾದರೂ 3 ಪ್ರಶ್ನೆಗಳಿಗೆ. ಸಾವರ್ಕರ್ನರು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ, ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ, ಕೋಡಂಗೆಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ, ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಳ್ಳುತ್ತವೆ. ಈ ವಿಭಾಗದಲ್ಲಿ ಸಂದರ್ಭ ನೋಡೋಣ. ಪದ್ಯ ಭಾಗ, ಗದ್ಯ ಭಾಗ, ಆಮೇಲೆ ಪಠ್ಯಪೋಷಕ ಅಧ್ಯಯನ ಅಂದರೆ ದೀರ್ಘ ಗದ್ಯದಿಂದ ಇದೆ. ದೀರ್ಘ ಗದ್ಯ. ಸೊ ಪದ್ಯದಿಂದ ಕೇಳಿದ್ರು, ಬಂಡಿಯ ಹೊಡೆವರೈವರು ಮಾನಿಸರು, ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಒಡಲುಗಳ್ಳರು ಇನ್ನೂ ಇಲ್ಲೇ ಇಹರು. ಇನ್ನು ಗದ್ಯ ಭಾಗದಿದೆ, ತುಟಿ ಬನ್ನ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚಲುವೆಯರು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ. ಇಲ್ಲಿ 3ರಲ್ಲಿ 2ಕ್ಕೆ ಉತ್ತರ ಬರೀಬೇಕು, ಇಲ್ಲಿ 2ರಲ್ಲಿ 1ಕ್ಕೆ ಉತ್ತರ ಬರೀಬೇಕು. ದೀರ್ಘ ಗದ್ಯದಿಂದ ಸಹಿತ 2ರಲ್ಲಿ 1ಕ್ಕೆ ಬರೀಬೇಕು. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ, ಚಿನ್ನ ತಿಂದು ಬದುಕಲಾಗುತ್ತಾ ಅಂತ ಇದೆ. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು. ಪದ್ಯಭಾಗದಲ್ಲಿ ಯಾವಿದಾವೆ ಅಂತಂದರೆ, ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ, ಮಾದೇವ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನು ಹೇಗೆ ಪಡೆದನು, ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ, ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಇನ್ನು ಗದ್ಯ ಭಾಗದಲ್ಲಿದೆ, ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಪಾಡೇನು, ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವವನ್ನು ನಿರೂಪಿಸಿ, ರಂಗರಾವ್ ಅವರ ಸಾಮಾಜಿಕ ಸುಧಾರಣೆಯ ಕೊಡುಗೆಗಳೇನು. ದೀರ್ಘ ಗದ್ಯದಿಂದ ಪ್ರಶ್ನೆ ಇದ್ದಾವೆ, 3ರಲ್ಲಿ 2ಕ್ಕೆ ಬರೀಬೇಕು. 5-6 ವಾಕ್ಯಗಳಲ್ಲಿ. ಮೊದಲ ಪ್ರಶ್ನೆ ಇತ್ತು, ಭೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನ ಭಾಗವತರು ಹೇಗೆ ಪರಿಚಯಿಸುತ್ತಾರೆ, ತನ್ನ ಕನಸನ್ನು ಕುರಿತು ಭೋಳೇಶಂಕರ ಮಂತ್ರಿಗೆ ಹೇಳಿದ್ದೇನು, ಸೈತಾನನು ತನ್ನ ಪರಿಚಯ ಮಾಡಿಕೊಂಡ ಬಗೆ ಹಾಗೂ ಬಂದಂಥ ಕಾರಣವನ್ನು ತಿಳಿಸಿ. ವಿಭಾಗದಲ್ಲಿದ್ದಾವೆ, ಭಾವಾರ್ಥಗಳನ್ನು ಬರೀತಕ್ಕಂಥದ್ದು. ಸೊ ನೋಡಿ, ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಮುದು ಗಟ್ಟಿಗೇಳ್ ನಿನಗಾಂ ಕೊಡುವಂತಾದುದೇ, ತನುಜ ನೀನ್ ಕ್ರಮ ವಿಪರ್ಯಂ ಮಾಡುವುದೇ. ಮುಂದಿನ ಪ್ರಶ್ನೆ, ಕೊಟ್ಟಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ, ಹುಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ, ಸಮನಿಸಲಿ ನಿನ್ನತನ ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ. ಇನ್ನು ಗ್ರಾಮರಲ್ಲಿ ನೋಡೋಣ. ಸ್ನೇಹಿತರೆ, ಏನಿದೆ ಅಂತಂದರೆ ಪದಗಳ ಅರ್ಥ ಬರೀಲಿಕ್ಕೆ ಕೇಳಿದ್ದಾರೆ, ಕೈದು ಚಪರಾಸಿ. ಪದ ಬಿಡಿಸಿ ಬರಲಿಕ್ಕೆ ಕೇಳಿದ್ದಾರೆ, ಬಿದ್ದಳಂಗನೆ ದಿವ್ಯಾನ್ನ. ಪದಗಳ ತದ್ಭವ ರೂಪ ಕೇಳಿದ್ದಾರೆ, ಆಶ್ಚರ್ಯ ವರ್ಣ. ನಾನಾರ್ಥ ರೂಪ ಕೇಳಿದ್ದಾರೆ, ಕಾಲ ದೊರೆ. ವಿರುದ್ಧ ಪದ ಕೇಳಿದ್ದಾರೆ, ಕನಸು ಉನ್ನತಿ. ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ, ಕಸಮುಸುರೆ ಸಾವಿರಾರು. ಗ್ರಾಂಥಿಕ ರೂಪ ಇತ್ತು, ತಿರಿಯೊಂಗೆ ಈಗ.
ಇನ್ನು ಪ್ರಬಂಧ ಇತ್ತು, ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಪುಸ್ತಕಗಳ ಮಹತ್ವ ಇದೆ. ಪತ್ರ ಲೇಖನ ಇದೆ ನೋಡಿ. ಏನಿದೆ ಅಂತಂದರೆ, ನಿಮ್ಮ ಊರಿಗೆ ಬಸ್ಸಿನ ಸೌಲಭ್ಯ ಕಲ್ಪಿಸಿಕೊಡುವಂತೆ ಸಾರಿಗೆ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ, ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕುರಿತು ಗೆಳೆಯ ಗೆಳತಿಗೆ ಪತ್ರ ಬರೆಯಿರಿ. ಲಾಸ್ಟ್ ಗಾದೆ ಮಾತು ವಿಸ್ತರಿಸಿ ಬರಿಬೇಕಿತ್ತು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಇದೆ. ಇಷ್ಟು ಸ್ನೇಹಿತರೆ ಫಸ್ಟ್ PUC ಕನ್ನಡದಲ್ಲಿ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ನಿಮಗೆ ಕೊಟ್ಟಿದ್ದೀನಿ. ಇದರ ಆನ್ಸರ್ಸ್ಗಳನ್ನು ಸಹಿತ ನಾನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ, ಹಿಸ್ಟ್ರಿ, ಹಿಂದಿ, ಇಂಗ್ಲೀಷ್ನಲ್ಲಿ ಎಲ್ಲ ಪಾಠದ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ ಇದ್ದಾವೆ. ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್.